ವಿಗ್ ಇಲ್ಲದ ಲುಕ್ ನಲ್ಲಿ ದರ್ಶನ್ ಕಾಣಿಸ್ಕೊಳ್ತಾ ಇರೋದು. ಸಿಗರೇಟ್ ಸೇದುತ್ತಾ ಖುಲ್ಲಾ ಮಾತನಾಡಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಮನೆ ಊಟ ಕೇಳಿದವನಿಗೆ ಸಿಗರೇಟ್ ಭಾಗ್ಯ. ಸುಮ್ಮನೆ ಆಚೆಗೆ ಮಾತ್ರ ಡೈಲಾಗ್ ಹೊಡಿತಾ ಇದ್ದಿದ್ದು. ಐಷಾರಾಮಿ ವ್ಯವಸ್ಥೆ, ಕಿಲ್ಲಿಂಗ್ ಸ್ಟಾರ್ಗೆ 5 ಸ್ಟಾರ್ ವ್ಯವಸ್ಥೆ. ಇದು ಜೈಲಿನಲ್ಲಿರುವಂತಹ ವ್ಯವಸ್ಥೆ. ಅಸಹ್ಯ ಅನಿಸ್ತಾ ಇದೆ ಇವತ್ತು. ಹಿಂದೆ ಬರೀ ಜೈಲಿನ ಬಗ್ಗೆ ಕೇಳ್ತಾ ಇದ್ವಿ. ಆ ಕೈದಿಗಳಿಗೆ ಆ ವ್ಯವಸ್ಥೆಯನ್ನ ಮಾಡಿದ್ರು, ಈ ಕೈದಿಗಳಿಗೆ ಈ ವ್ಯವಸ್ಥೆಯನ್ನ ಮಾಡಿದ್ರು. ಯಾರೋ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಜೈಲಿನಲ್ಲಿ ಅದು ಸಿಕ್ತು, ಇದು ಸಿಕ್ತು, ಸಿಗರೇಟ್ ಸಿಕ್ತು, ಮೊಬೈಲ್ ಸಿಕ್ತು, ಎಣ್ಣೆ ಸಿಕ್ತು, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ವಿ. ಆದ್ರೆ ಇವತ್ತು ಒಂದು ಕ್ರೂರವಾದಂತಹ ಕೊಲೆಯನ್ನ ಮಾಡಿ ಆರೋಪವನ್ನು ಹೊತ್ಕೊಂಡು ಒಳಗಡೆ ಇರುವಂತವ್ರು ನೀವು ವ್ಯವಸ್ಥೆಯನ್ನ ಮಾಡ್ತೀರಿ ಅನ್ನೋದಾದ್ರೆ ನೀವು ಜೈಲಿನ ಸಿಬ್ಬಂದಿಗಳಾಗಿರೋಕೆ ಯೋಗ್ಯರ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾರಿದ್ದಾರೆ ಜೈಲಾಧಿಕಾರಿ? ಯಾರಿದ್ದಾರೆ ಜೈಲಾಧಿಕಾರಿ? ಅದಕ್ಕೆ ಆದಂತ ಒಬ್ಬ ಮುಖ್ಯಸ್ಥರು ಇರ್ತಾರಲ್ಲ, ಏನ್ ಮಾಡ್ತಾ ಇದ್ದಾರೆ ಅವರು? ಬಂಧಿಖಾನೆಗೆ ಮಂತ್ರಿನೂ ಇದ್ದಾರಲ್ವಾ, ಏನ್ ಮಾಡ್ತಾ ಇದ್ದಾರೆ? ಯಾರು ಹೇಳಿ ಈ ವ್ಯವಸ್ಥೆಯನ್ನ ಮಾಡಿಸಿಕೊಟ್ಟಿದ್ದಾರೆ? ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹೋಗಿ ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾದರು. ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾದ ನಂತರ ಅಲ್ಲಿ ಮಾತನಾಡಿದ್ದು ಬೇರೆ, ಹೊರಗಡೆಗೆ ಬಂದು ಆಚೆ ಹೇಳಿದ್ದು ಬೇರೆ. ಒಳಗಡೆಗೆ ಏನೆಲ್ಲ ವ್ಯವಸ್ಥೆಗಳಿರಬೇಕು ಆ ಎಲ್ಲ ವ್ಯವಸ್ಥೆಗಳನ್ನ ಅಲ್ಲಿಂದ ಬಂತ, ಅಥವಾ ಪೊಲೀಸರೇ ಸ್ವಯಂ ಪ್ರೇರಿತರಾಗಿ ತಾವಾಗಿನೇ ಈ ನಿರ್ಧಾರವನ್ನ ತೆಗೆದುಕೊಂಡು ಅವರಿಗೆ ಆ ವ್ಯವಸ್ಥೆಯನ್ನ ಮಾಡಿದ್ರ? ಎಲ್ಲಿದು ಫೋಟೋ ಅಲ್ಲ ಇದು. ಪರಪ್ಪನ ಅಗ್ರಹಾರ ಜೈಲು ಗೋಡೆ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ. ಅದರ ಒಳಗಡೆಗೆ ಆರಾಮಾಗಿ ಚೇರ್ ಹಾಕಿ, ಟಿಪಾಯಿ ಹಾಕಿ ಕೂತು, ಸಿಗರೇಟ್ ಸಿಟ್ಕೊಂಡು, ಕಪ್ ಕಾಫಿ ಕುಡ್ಕೊಂಡು, ಕಾಫಿನೋ ಎಣ್ಣೆನೋ ಯಾರಿಗೆ ಗೊತ್ತು. ಇವರೆಲ್ಲ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಆರೋಪವನ್ನು ಹೊತ್ಕೊಂಡು ಹೋಗಿರೋರು. ನಮ್ಮ ಸಮಾಜ ಯಾಕೆ ಹಾಳಾಗ್ತಾ ಇದೆ? ನಮ್ಮ ಸಮಾಜದಲ್ಲಿ ರೌಡಿಗಳು ಮಚ್ಚಿಡ್ಕೊಂಡು ಯಾಕೆ ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ? ಜೈಲಿಗೆ ಹೋಗಿ ಬಂದವರು ಯಾಕೆ ಸುಧಾರಣೆ ಆಗ್ತಾ ಇಲ್ಲ ಅಂತಂದ್ರೆ ಅದರ ಹಣೆ ಬರಹನೇ ಇದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇನ್ನೇನಾಗುತ್ತೆ? ಹಿಂದೆ ಹೆಂಡತಿ ಕೈ ಮುರಿದಿರೋರು ಅಡ್ಜಸ್ಟ್ ಮಾಡಿಕೊಂಡು ಪೊಲೀಸರು ಆಮೇಲೆ ಬಿಟ್ಟು ಕಳಿಸಿ ಅನೇಕ ರೀತಿಯಾದಂಥ ಆರೋಪಗಳು ಬಂದಾಗಲೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಕಳಿಸಿರುವಂಥ ಪರಿಣಾಮವಾಗಿ ಇವತ್ತು ಕೊಲೆ ಮಾಡೋ ಮಟ್ಟಕ್ಕೆ ಬಂದು ಕೊಲೆಯ ಆರೋಪವನ್ನು ಹೊತ್ಕೊಂಡು ಇವತ್ತು ಜೈಲಿನಲ್ಲಿ ಇದ್ದಾಗಲೂ ಕೂಡ ಅವರಿಗೆ ಈ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಾ ಅಂತಂದ್ರೆ ನೀವು ಆ ಖಾಕಿ ಹಾಕ್ಕೊಂಡಾದ್ರೂ ಅಲ್ಲಿ ಯಾಕಿದ್ದೀರಾ ರೀ? ಬನ್ರಿ ಆಚೆ, ಖಾಕಿ ಯಾಕೆ ಹಾಕ್ಕೊಳ್ತೀರಾ? ಹೋಗಿ ಅಲ್ಲಿ ಯಾವುದೋ ಪ್ಯೂನ್ ಕೆಲಸನೋ ಅಥವಾ MLAಗಳ ಹಿಂದೆ PA ಕೆಲಸನ ಮಾಡ್ಕೊಂಡಿರಿ, ಅವ್ರ ಜೊತೆಗೆ ಓಡಾಡ್ಕೊಂಡು. ಪೊಲೀಸ್ ಇಲಾಖೆಯಲ್ಲಿ ಯಾಕಿರ್ಬೇಕು ನೀವಲ್ಲಿ? ಜೈಲು ಅಂತಂದ್ರೆ ಅವರ ಮನಸ್ಸು ಪರಿವರ್ತನೆ ಆಗಿ ವಾಪಸ್ ಬರಬೇಕು, ಅವರಿಗೆ ಪಶ್ಚಾತ್ತಾಪ ಆಗಬೇಕು, ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದು. ಇಲ್ಲಿ ಅವ್ರಿಗೆ ತಪ್ಪು ಮಾಡಿದ್ದೇನಾದ್ರೂ ಅರಿವಾಗುತ್ತಾ ಅವರಿಗೆ? ಒಂದು ರೌಡಿ ಶೀಟರ್ ವಿಲ್ಸನ್ ನಾಗ ಇದ್ದಾನಲ್ಲಿ, ವಿಲ್ಸನ್ ಗಾರ್ಡನ್ ನಾಗ ಅಲ್ಲಿದ್ದಾನೆ. ಏನ್ರಿ ಇದು? ಯಾವ ರೀತಿಯಲ್ಲಿದೆ? ಅಸಹ್ಯ ಅನಿಸ್ತಾ ಇದೆ ಈ ವ್ಯವಸ್ಥೆಯ ಬಗ್ಗೆ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಅಸಹ್ಯ ಅನ್ಸೋಕ್ ಶುರುವಾಗಿದೆ. ಅಂದ್ರೆ ಮನೆ ಊಟ ಬೇಕು ಅಂತೇಳಿ ಕೋರ್ಟಿಗೆಲ್ಲ ಇವ್ರು ಅಪ್ಲಿಕೇಶನ್ ಹಾಕಿದ್ದು ಬರೀ ಡ್ರಾಮಾ ಅಷ್ಟೇ, ನನಗೆಲ್ಲ ವ್ಯವಸ್ಥೆ ಏನು ಕೊಡ್ತಾ ಇಲ್ಲ, ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ತಾರೆ ಅನ್ನೋದು ಮೇಲ್ನೋಟಕ್ಕೆ ತೋರ್ಸಕ್ ನಂಗೆ ಅವತ್ತಿಂದನೂ ಅನುಮಾನ ಬರ್ತಾ ಇತ್ತು ಇದು ಡ್ರಾಮಾ ಅಂತಾನೆ ಹೇಳಿ. ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಾ ಈ ಫೋಟೋನ ನೋಡ್ತಾ ಇದ್ರೆ ಉಮೇಶ್? ಖಂಡಿತ ಅರುಣ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಿರುವಂಥ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಚಾಪೆ ಮೇಲೆ ಮಲಗ್ತಾ ಇದ್ದಾರೆ. 10 kg ಡೌನ್ ಆಗಿದ್ದಾರೆ, ಅವರಿಗೆ ಊಟ ಸರಿ ಆಗ್ತಾ ಇಲ್ಲ, ತುಂಬ ಕಷ್ಟದಲ್ಲಿದ್ದಾರೆ ಅಂತೇಳಿ ಮಾಧ್ಯಮಗಳಿಗೆ ಮಾಹಿತಿಗಳು ನೀಡ್ತಾ ಇದ್ರು. ಆದರೆ ಇದೊಂದು ಫೋಟೋ ಅವರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಅಂದರೆ ನಿಜಕ್ಕೂ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ, ಯಾರನ್ನ ಫಾರ್ಮ್ ಹೌಸಲ್ಲಿ ಇದ್ದಾರೆ ಅನ್ನೋ ಅನುಮಾನ ಕೂಡ ಬರದೇ ಇರಲ್ಲ. ಆ ಮಟ್ಟಕ್ಕೆ ಈ ಫೋಟೋದಲ್ಲಿ ನೀವು ನೋಡ್ಬೋದು, 4 ಜನ ಬಿಂದಾಸಾಗಿ ಚೇರ್ ಹಾಕ್ಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು, ಏನು ಕಾಫಿ ಮಗ್ಗು ನೋಡಿ ಅದೆಷ್ಟು ಆ ಥರ ಕಾಫಿ ಮಗ್ಗು ಹಿಡ್ಕೊಂಡು ಆರಾಮಾಗಿ ಜೈಲಲ್ಲಿ ಕಾಲ ಕಳೀತಾ ಇರುವಂಥ ಫೋಟೋ ಸಿಕ್ಕಿರುವಂಥದ್ದು. ಇದು ಕಳೆದ ವಾರವಷ್ಟೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ತೆಗೆದಿರೋದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದೆ. ನಟ ದರ್ಶನ್ ಏನು ಜೈಲಲ್ಲಿ ಈಗೇನು ವಾಸವಾಗಿದ್ದಾರೆ, ಆ ಜೈಲ್ ಮುಂಭಾಗದಲ್ಲಿ ಇರುವಂಥ ಜಾಗದಲ್ಲಿ ರೌಡಿ ಶೀಟರ್ ಆದ ವಿಲ್ಸನ್ ನಾಗ ಮತ್ತು ನಟ ದರ್ಶನ್ ಸೇರಿದಂತೆ 4 ಆರಾಮಾಗಿ ಕೂತ್ಕೊಂಡು ಟೀ ಕುಡ್ಕೊಂಡು ಸಿಗರೇಟ್ ಕುಡ್ಕೊಂಡಿರುವಂಥ ದೃಶ್ಯ ಈಗ ಲಭ್ಯ ಆಗಿರುವಂಥದ್ದು. ಇದನ್ನು ಅಲ್ಲೇ ಇರುವಂಥ ಓರ್ವರು ಆ ಮಾಹಿತಿ ಇದೆ ಅಂತ ಈಗ ಸುದ್ದಿ ಫೋಟೋ ಸಿಗ್ತಾ ಇರುವಂಥದ್ದು. ನಿಜಕ್ಕೂ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಿನ್ನೆ ಅಷ್ಟೇ CCB ಅಧಿಕಾರಿಗಳು 100ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ಮಾಡಿ
ಮಾಡಿದ್ರು. ದಾಳಿ ಮಾಡಿದಂಥ ವೇಳೆಯಲ್ಲಿ ಏನಾದರೂ ಸಿಕ್ತಾ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ಏನು ಸಿಕ್ಕಿಲ್ಲ, ಜನರಲ್ ಚೆಕಪ್ ಅಷ್ಟೇ ಚೆಕ್ ಮಾಡಿದಂಥ ವೇಳೆಯಲ್ಲಿ ಏನು ಪತ್ತೆ ಆಗಿಲ್ಲ ಅಂತ ಹೇಳಿದರು. ಆದರೆ ಇಲ್ಲಿ ನೋಡಿ ಆರಾಮಾಗಿ ಅವ್ರಿಗೆ ಬೇಕಾದಂತೆ ಎಲ್ಲ ವ್ಯವಸ್ಥೆ ಕೂಡ ಇರುವಂಥದ್ದು. ಅದು ನಿಜಕ್ಕೂ ಜೈಲ ಅಥವಾ ಫಾರ್ಮ್ ಹೌಸ್ ಅನ್ನೋ ಅನುಮಾನ ಬರುವ ಮಟ್ಟಿಗೆ ಒಂದು ಫೋಟೋ ಈಗ ರಿಲೀಸ್ ಆಗ್ತಾ ಇರುವಂಥದ್ದು. ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಯಾಕೆಂತಂದರೆ ಈ ರೀತಿಯಾಗಿ ಒಬ್ಬ ಅಮಾನುಷವಾಗಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದಂಥ ಆರೋಪಿ ಪರಪ್ನಗರ ಜೈಲಲ್ಲಿ ಇಷ್ಟರ ಮಟ್ಟಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿನ ಅಧಿಕಾರಿಗಳು ಇನ್ನೆಷ್ಟರ ಮಟ್ಟಿಗೆ ಭ್ರಷ್ಟರಾಗಿರಬೇಕು ಮತ್ತು ಈ ರೀತಿಯಾಗಿ ಸವಲತ್ತು ಕೊಡ್ತಾ ಇದ್ದಾರೆ ಅಂದರೆ ಮೇಲಧಿಕಾರಿಗಳು ಇದಕ್ಕೆ ಏನು ಸ್ಪಷ್ಟನೆ ಇಡ್ತಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಬೇಕಾಗಿರುವಂಥದ್ದು. ಮತ್ತು ಈ ಬಗ್ಗೆ ಅಧಿಕಾರಿಗಳು ಕೂಡ ಕೂಡಲೇ ಕ್ರಮ ವಹಿಸಬೇಕು. ಸಾಮಾನ್ಯವಾಗಿ ಹೇಳ್ತಿದ್ರು ಪರಪ್ನಗರ ಜೈಲಲ್ಲಿ ಏನು ಬೇಕು ಎಲ್ಲವೂ ಸಿಗುತ್ತೆ ಅಂತ ಹಿಂದೆ ಮಾತು ಕೇಳ್ತಿದ್ವಿ. ಅದರಂತೆ ಪ್ರತಿ ಬಾರಿ ಪೊಲೀಸ್ ರೈಡ್ ಮಾಡಿದಂಥ ವೇಳೆಯಲ್ಲೂ ಕೂಡ ಮೊಬೈಲು ಸೇರಿದಂತೆ ಸಿಗರೇಟು ಬೇರೆ ಬೇರೆ ಗಾಂಜಾ ವಸ್ತುಗಳು ಸಿಗ್ತಾ ಇದ್ವು. ಆದರೆ ಈ ಪ್ರಕರಣದಲ್ಲಿ ನಟ ದರ್ಶನ್ ಏನು ಕೂಡ ಅಲ್ಲಿ ಏನು ಸೆಲ್ಲಲ್ಲಿ ಹಾಕಿದ್ರೆ VIP ಸೆಲ್ ಅದು, ಆ ಸೆಲ್ ಹತ್ರ ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ. ಅವರು ಒಂದು 10 ಅಡಿ ಸೆಲ್ಲಲ್ಲಿ ಮಾತ್ರ ಇರಬೇಕಾಗುತ್ತೆ. ಯಾರನ್ನು ಭೇಟಿ ಆಗೋದಕ್ಕೂ ಅವಕಾಶ ಇಲ್ಲ. ಹೊರಗಡೆ ಕೂಡ ಅವ್ರು ವಾಕಿಂಗ್ ಅದೇ ಜಾಗದಲ್ಲೇ ಮಾಡಬೇಕು. ಈ ರೀತಿಯಾಗಿ ಎಲ್ಲ ಮಾಹಿತಿಗಳು ಕೊಡ್ತಾಯಿದ್ರು. ಈ ಜಾಗ ನೋಡಿ, ಅವರು ಇರೋ ಸೆಲ್ಲಿಂದ ಮುಂದಕ್ಕೆ ಒಂದು ಥರ ಪಾರ್ಕ್ ಥರ ಇದೆ, ಅಲ್ಲೋಗಿ ಆರಾಮಾಗಿ ಬಿಂದಾಸಾಗಿ ಅವರು ಓಡಾಡ್ಕೊಂಡು ಬೇಕಂತಿದ್ದ ಅಡುಗೆ ಅಂದರೆ ಅವರೇನು 10 kg ಇಳಿದೋಗಿದ್ದಾರೆ, ಊಟ ಸರಿ ಆಗ್ತಿಲ್ಲ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ರೆ ಮನೆ ಊಟ ಬೇಕು ಅಂತ. ಇಲ್ಲಿ ಮನೆ ಊಟಕ್ಕಿಂತ ಹೆಚ್ಚಾಗಿ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ನಡೀತಾ ಇದೆ ಅನ್ನೋದು ಇದೊಂದು ಫೋಟೋ ಸಾರಿ ಹೇಳ್ತಾ ಇರುವಂಥದ್ದು. ಅರುಣ್.